ಹಾಯ್ ಗೈಸ್, ಹೇಗಿದ್ದೀರಾ? ನಾನು ಈ ವಿಡಿಯೋದಲ್ಲಿ ಪದವಿ ತರಗತಿಯಲ್ಲಿ ಬರುವಂತಹ ಸಂಕ್ಷೇಪ ಲೇಖನ, ಇದು ಎಕ್ಸಾಮಲ್ಲಿ ಕೇಳ್ತಾನೆ. ಸಂಕ್ಷೇಪಿಸಬೇಕು, ಈ ಆರ್ಟಿಕಲ್ನ ಸಂಕ್ಷೇಪಿಸಬೇಕು. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಕ್ಷೇಪ ಲೇಖನ. ಸಂಕ್ಷಿಪ್ತವಾಗಿ ನಾವು ಲೇಖನ ಮಾಡಬೇಕಾದ್ರೆ ಕೆಲವು ಸೂಚನೆ ಮತ್ತು ಮಾದರಿಗಳನ್ನು ಅನುಸರಿಸಬೇಕಾಗುತ್ತೆ. ಒಂದು ವಾಕ್ಯ ವೃಂದನ ಕೊಟ್ಟಿರ್ತಾರೆ, ಅಂದರೆ ಪ್ಯಾಸೇಜ್ನ, ಅದನ್ನು ಸಂಕ್ಷಿಪ್ತಗೊಳಿಸಿ ನಾವು ಅದಕ್ಕೊಂದು ಟೈಟಲ್ ಅಂದರೆ ಶೀರ್ಷಿಕೆಯನ್ನು ಕೊಡಬೇಕಾಗ್ತದೆ. ನೋಡೋಣ ಅದರ ನಿಯಮಗಳೇನು ಅನ್ನೋದನ್ನ ಮೊದಲು. ಸಂಕ್ಷೇಪ ಲೇಖನ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೆಲವು ಸೂಚನೆಗಳು ಮತ್ತು ಮಾದರಿಗಳು. ಸಂಕ್ಷೇಪ ಲೇಖನ ಎಂದರೆ ದೀರ್ಘವಾದ ಹಾಗೂ ವಿಸ್ತೃತವಾದ ಬರಹವನ್ನು ಕಡಿಮೆಗೊಳಿಸುವುದು, ಮಿತಗೊಳಿಸುವುದು, ಸಾರಾಂಶ ಮಾಡುವುದು ಮುಂತಾದ ಅರ್ಥಗಳಿವೆ. ದೊಡ್ಡ ವ್ಯಾಪ್ತಿಯ ವಿಷಯವನ್ನು ಅಡಕವಾಗಿ ಹೇಳುವಾಗ, ವರದಿ ಮಾಡುವಾಗ, ದಾಖಲೆಗಳನ್ನು ತಯಾರಿಸುವಾಗ ಸಂಕ್ಷೇಪಗೊಳಿಸಿ ಬರೆಯುವುದು ಒಂದು ಕೌಶಲ್ಯವೇ ಸರಿ. ಯಾವುದೇ ವಿಷಯವನ್ನು ಸಂಕ್ಷೇಪಗೊಳಿಸಿ ಬರೆಯುವಾಗ ಮೂಲದ ಅರ್ಥ ಹಾಗೂ ಆಶಯಕ್ಕೆ ಧಕ್ಕೆ ಬಾರದಂತೆ ಬರೆಯಬೇಕಾಗ್ತದೆ. ಸಂಕ್ಷೇಪ ಲೇಖನ ಮಾಡುವಾಗ ಗಮನಿಸಬೇಕಾದ ಅಂಶಗಳು. ನಾವು ಏನು ಶಾರ್ಟ್ ಆರ್ಟಿಕಲ್ ಮಾಡ್ತೀವಿ, ಅವಾಗ ನಾವು ಗಮನಿಸಬೇಕಾದ ಮೇನ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಮೂಲ ಲೇಖನವನ್ನು ಒಂದೆರಡು ಸಲ ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಳಿ. ಆ ಲೇಖನ ಇದೆಯಲ್ಲ, ಮೂಲ ಲೇಖನ ನೀವು ಸರಿಯಾಗಿ ಓದಬೇಕು ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮುಖ್ಯವಾದ ಸಾಲುಗಳನ್ನು ಗೆರೆ ಎಳೆದು ಗುರುತು ಮಾಡಿಕೊಳ್ಳಿ. ಮೇನ್ ಸೆಂಟೆನ್ಸ್ ಇರ್ತವಲ್ಲ, ಮುಖ್ಯವಾದ ಸಾಲು ವಾಕ್ಯಗಳು, ಗೆರೆ ಎಳ್ಕೊಳ್ಳಿ, ಗುರುತು ಮಾಡ್ಕೊಳ್ಳಿ, ಟಿಕ್ ಮಾಡ್ಕೊಳ್ಳಿ. ಒಂದೇ ವಿಚಾರವನ್ನು ಹೇಳುವ ಪದ ಅಥವಾ ವಾಕ್ಯಗಳು ಯಾವುವು ಎಂಬುದನ್ನು ಗುರುತಿಸಿಕೊಳ್ಳಿ. ಆ ವಾಕ್ಯ ವೃಂದದಲ್ಲಿ, ಪ್ಯಾಸೇಜಲ್ಲಿ ಒಂದೇ ವಿಚಾರವನ್ನು ಹೇಳುವಂಥ ವರ್ಡ್ ಅಥವಾ ಸೆಂಟೆನ್ಸ್, ಪದ ಅಥವಾ ವಾಕ್ಯಗಳು ಯಾವುವು ಎಂಬುದನ್ನು ನೀವು ಗುರುತಿಸ್ಕೋಬೇಕಾಗ್ತದೆ. ಮುಂದಿನ ಪಾಯಿಂಟು, ಪುನರಾವರ್ತನೆ ಆಗಿರುವ ಪದ ವಾಕ್ಯಗಳಲ್ಲಿ ಅಗತ್ಯವಾದುದನ್ನು ಮಾತ್ರ ಉಳಿಸಿಕೊಳ್ಳಿ. ರಿಪೀಟ್ ಆಗಿರುತ್ತಲ್ಲ, ಅದರಲ್ಲಿ ಪದ ಮತ್ತು ವಾಕ್ಯ ನಿಮ್ಗೆ ಯಾವ್ದು ಬೇಕು, ನೆಸೆಸಿಟಿ ಇದೆ, ಅಗತ್ಯ ಇದೆ, ಅದನ್ನು ಮಾತ್ರ ಉಳಿಸ್ಕೊಳ್ಳಿ. ಉದ್ದನೆಯ ವಾಕ್ಯಗಳನ್ನು ಅರ್ಥಭಂಗದಂತೆ ಮೊಟಕುಗೊಳಿಸಿ. ಲಾಂಗ್ ಸೆಂಟೆನ್ಸ್ ಇರುತ್ತಲ್ಲ, ಅದಕ್ಕೆ ಅರ್ಥ ತೊಂದರೆ ಆಗಬಾರ್ದು, ಅರ್ಥ ಕೆಟ್ಟು ಹೋಗಬಾರ್ದು, ಆ ರೀತಿ ಶಾರ್ಟ್ ಮಾಡಿಸಿ. ಮೊಟಕುಗೊಳಿಸಿದ್ರೆ ಶಾರ್ಟ್ ಮಾಡೋದು. ವಾಕ್ಯದಲ್ಲಿ ಪೂರ್ಣಾರ್ಥ ಸಾಧ್ಯವಾಗಲು ಅನಿವಾರ್ಯವೆನಿಸಿದರೆ ಮೂಲ ಲೇಖನದ ಆಶಯಕ್ಕೆ ತೊಂದರೆಯಾಗದಂತೆ ಎಚ್ಚರ ವಹಿಸಿ ಹೊಸ ಪದಗಳನ್ನು ಸೇರಿಸಿ. ಅಂದರೆ ವಾಕ್ಯದಲ್ಲಿ ಪೂರ್ಣವಾದ ಅರ್ಥ ಸಾಧ್ಯವಾಗಲ್ಲ ಅನ್ನೋದು ಅನಿವಾರ್ಯ ಆದಾಗ ಮೂಲ ಲೇಖನಕ್ಕೆ ಯಾವುದೇ ಆಶಯ ಇದೆಯಲ್ಲ, ಅದಕ್ಕೆ ತೊಂದರೆ ಆಗಬಾರ್ದು, ಎಚ್ಚರ ವಹಿಸಿ ಹೊಸ ಪದಗಳನ್ನ ನೀವು ಸೇರಿಸಿ ಬರೀಬೇಕಾಗ್ತದೆ. ಮುಂದುವರೆದು, ವಾಕ್ಯಗಳ ನಡುವೆ ಸುಸಂಬದ್ಧತೆ ಇರಲಿ. ವಾಕ್ಯಗಳಿರ್ತಲ್ಲ, ಸೆಂಟೆನ್ಸ್ ನಡುವೆ ಸಂಬಂಧಗಳು, ಸುಸಂಬದ್ಧತೆ ಇರಬೇಕಾಗ್ತದೆ. ಮೂಲ ಲೇಖನದಲ್ಲಿರುವಂತೆ ಪ್ರಮುಖ ಹೆಸರುಗಳು, ಅಂಕಿಅಂಶಗಳು, ದಿನಾಂಕ, ಇಸವಿಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳಿ. ಅಂದರೆ ಮೂಲ ಲೇಖನದಲ್ಲಿ ಯಾವ್ಯಾವ ಇದಾವೆ, ಪ್ರಮುಖವಾದ ಮೇನ್ ನೇಮ್ಸ್ ಇದೆಯಲ್ಲ, ಪ್ರಮುಖ ಹೆಸರುಗಳು, ಅಂಕಿಅಂಶಗಳು, ದಿನಾಂಕ ಇರುತ್ತೆ, ಇಸವಿ ಇರುತ್ತೆ, ಡೇಟು ಅಂಡ್ ಇಯರ್ ಇರುತ್ತಲ್ಲ, ಅದನ್ನು ಹಾಗೇ ನೀವು ಉಳಿಸ್ಕೊಂಡು ಬರೀರಿ. ಮುಂದಿನ ಪಾಯಿಂಟು, ಸಂಕ್ಷಿಪ್ತತೆ, ಸಂಗ್ರಹ ಗುಣ, ಸ್ಪಷ್ಟತೆ ಮೂರು ಜೊತೆಗಿರಲಿ. ನೋಡಿ, ವೆರಿ ಇಂಪಾರ್ಟೆಂಟು. ಸಂಕ್ಷಿಪ್ತತೆ ಶಾರ್ಟ್ ಮಾಡೋದು, ಸಂಗ್ರಹ ಗುಣ ಕಲೆಕ್ಟ್ ಮಾಡೋದು, ಸ್ಪಷ್ಟತೆ ಕ್ಲಾರಿಟಿ, ನೀವು ಈ ಮೂರನ್ನು ಜೊತೆಯಲ್ಲಿ ಇಟ್ಕೋಬೇಕಾಗ್ತದೆ. ಮುಂದುವರೆದು, ಲೇಖನದ ಪೂರ್ಣ ಆಶಯವನ್ನು ಬಿಂಬಿಸುವಂಥ ಸೂಕ್ತ ಶೀರ್ಷಿಕೆಯನ್ನು ಕೊಡಿ. ಆ ಲೇಖನ ಇದೆಯಲ್ಲ, ಆರ್ಟಿಕಲ್ಗೆ ಪೂರ್ಣ ಆಶಯ ಏನಿದೆ ಅದನ್ನು ಬಿಂಬಿಸುತ್ತಲ್ಲ, ತೋರಿಸುತ್ತಲ್ಲ, ಸೂಕ್ತವಾದ ಶೀರ್ಷಿಕೆ, ಒಂದು ಟೈಟಲ್, ಗುಡ್ ಟೈಟಲ್ನ ಕೊಡಬೇಕು ನೀವು. ಮೂಲ ಲೇಖನವನ್ನು ಮೂರನೇ ಒಂದರಷ್ಟು ಗಾತ್ರಕ್ಕೆ ಇಳಿಸುವಾಗ ಪದಗಳ ಸಂಖ್ಯೆಯನ್ನು ಗಮನಿಸಿಕೊಳ್ಳಿ. ನೀವು ಮೂಲ ಲೇಖನ ಇದೆಯಲ್ಲ, ಅದನ್ನು 3 ಪ್ಯಾರ ಇದ್ದರೆ, ಉದಾಹರಣೆಗೆ 3 ಪ್ಯಾರ ಇರುತ್ತೆ, 1 ಪ್ಯಾರ ಮಾಡಬೇಕಾಗುತ್ತೆ. ಅದೇ ರೀತಿ ಮೂರನೇ ಒಂದರಷ್ಟು ಗಾತ್ರಕ್ಕೆ ಇಳಿಸುವಾಗ ಪದಗಳ ಸಂಖ್ಯೆ, ಪದಗಳು, ವರ್ಡ್ ನಂಬರ್ಸ್ ಎಷ್ಟಿದೆ ಅನ್ನೋದು ಕೌಂಟ್ ಮಾಡ್ಕೊಳ್ಳಿ, ವರ್ಡ್ ಕೌಂಟ್ ಮಾಡಿಕೊಂಡು ಗಮನಿಸ್ಕೊಳ್ಳಿ. ಇಲ್ಲಿಗೆ ನಾನು ನೋಡಿ, ಇಲ್ಲಿ ಸಂಕ್ಷಿಪ್ತ ಲೇಖನದ ಕೆಲವು ಸೂಚನೆಗಳು ಹೇಳಿದ್ದೀನಿ. ಮುಂದಿನ ವಿಡಿಯೋದಲ್ಲಿ
ಸಂಕ್ಷಿಪ್ತ ಲೇಖನದ ಮಾದರಿಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ವಿದ್ಯಾರ್ಥಿನಿ ಮಿತ್ರರೇ, ಪದವಿ ಕಾಲೇಜಿನಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿನಿಗೂ ಉತ್ತಮವಾದ ಅಂಕಗಳು ಬರಲಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಡಿಯರ್ ಸ್ಟೂಡೆಂಟ್ಸ್.